ಇದೀಗ ಹವಾಮಾನದ ಇಲಾಖೆಯಿಂದ ಘೋಷಣೆಯಾದ ಸುದ್ದಿ. ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆಯ ಅಬ್ಬರ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ರೆಡ್ ಅಲರ್ಟ್ ಘೋಷಿಸಿದೆ. ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಪ್ರಮುಖ ಜಿಲ್ಲೆಗಳಲ್ಲಿ ಜೂನ್ 15ರಿಂದ 16ರ ಮಧ್ಯೆ ಭಾರಿ ಮಳೆಯ ನಿರೀಕ್ಷೆ ಇದೆ. ತಗ್ಗು ಪ್ರದೇಶದವರು ಮುನ್ನೆಚ್ಚರಿಕೆ ವಹಿಸಬೇಕು. ಬಹಳ ಅಗತ್ಯವಿಲ್ಲದಿದ್ದರೆ ಮನೆಯಿಂದ ಹೊರಬರುವುದನ್ನು ತಪ್ಪಿಸಿ. ಈಗಾಗಲೇ ಮಂಗಳೂರಿನಲ್ಲಿ ರಸ್ತೆಗಳ ಜಲವೃತ ಸ್ಥಿತಿ ಹಾಗೂ ಲಘು ಪ್ರವಾಹದ ಸ್ಥಿತಿಯು ಕಂಡುಬರುತ್ತಿದೆ. ಇದು ಹವಾಮಾನದಿಂದ ಸುರಕ್ಷಿತವಾಗಿರಬೇಕಾದ ಸಮಯ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಈ ಸುದ್ದಿಯನ್ನು ಹಂಚಿ ಮತ್ತಷ್ಟು ಜನರಿಗೆ ಎಚ್ಚರಿಕೆ ನೀಡೋಣ. ಇದೀಗ ಹವಾಮಾನದ ಇಲಾಖೆಯಿಂದ ಘೋಷಣೆಯಾದ ಸುದ್ದಿ. ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆಯ ಅಬ್ಬರ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ರೆಡ್ ಅಲರ್ಟ್ ಘೋಷಿಸಿದೆ. ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಪ್ರಮುಖ ಜಿಲ್ಲೆಗಳಲ್ಲಿ ಜೂನ್ 15ರಿಂದ 16ರ ಮಧ್ಯೆ ಭಾರಿ ಮಳೆಯ ನಿರೀಕ್ಷೆ ಇದೆ. ತಗ್ಗು ಪ್ರದೇಶದವರು ಮುನ್ನೆಚ್ಚರಿಕೆ ವಹಿಸಬೇಕು. ಬಹಳ ಅಗತ್ಯವಿಲ್ಲದಿದ್ದರೆ ಮನೆಯಿಂದ ಹೊರಬರುವುದನ್ನು ತಪ್ಪಿಸಿ. ಈಗಾಗಲೇ ಮಂಗಳೂರಿನಲ್ಲಿ ರಸ್ತೆಗಳ ಜಲವೃತ ಸ್ಥಿತಿ ಹಾಗೂ ಲಘು ಪ್ರವಾಹದ ಸ್ಥಿತಿಯು ಕಂಡುಬರುತ್ತಿದೆ. ಇದು ಹವಾಮಾನದಿಂದ ಸುರಕ್ಷಿತವಾಗಿರಬೇಕಾದ ಸಮಯ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಈ ಸುದ್ದಿಯನ್ನು ಹಂಚಿ ಮತ್ತಷ್ಟು ಜನರಿಗೆ ಎಚ್ಚರಿಕೆ ನೀಡೋಣ. ಇದೀಗ ಹವಾಮಾನದ ಇಲಾಖೆಯಿಂದ ಘೋಷಣೆಯಾದ ಸುದ್ದಿ. ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆಯ ಅಬ್ಬರ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ರೆಡ್ ಅಲರ್ಟ್ ಘೋಷಿಸಿದೆ. ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಪ್ರಮುಖ ಜಿಲ್ಲೆಗಳಲ್ಲಿ ಜೂನ್ 15ರಿಂದ 16ರ ಮಧ್ಯೆ ಭಾರಿ ಮಳೆಯ ನಿರೀಕ್ಷೆ ಇದೆ. ತಗ್ಗು ಪ್ರದೇಶದವರು ಮುನ್ನೆಚ್ಚರಿಕೆ ವಹಿಸಬೇಕು. ಬಹಳ ಅಗತ್ಯವಿಲ್ಲದಿದ್ದರೆ ಮನೆಯಿಂದ